ಸ್ವಾಮಿ ವಿವೇಕಾನಂದಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ನಿಮ್ಮೆಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಈ ದಿನ ನಮ್ಮ ಭಾರತ ದೇಶದ ಒಂದು ಗ್ರೇಟ್ ವಿಷನರಿ ಲೀಡರ್ ಆದ ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರನ್ನು ನೆನಪಿಸುತ್ತೆ. He believed that the children of today are the India of tomorrow ಅಂತ. ನಾನು ನಿಮ್ಮೆಲ್ಲರಿಗೂ ನೆಹರೂಜಿಯವರ ಒಂದು ಸುಂದರವಾದ ಕಥೆಯನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ನೆಹರೂಜಿಯವರು ಮಗುವಾಗಿದ್ದಾಗ ಅವರಿಗೆ ತನ್ನ ತಂದೆಯ ಜೊತೆ ಬೆಟ್ಟಗಳನ್ನು ನೋಡುವುದು ಬಹಳ ಇಷ್ಟವಿತ್ತು. ಹಾಗೆಯೇ ಒಂದು ದಿನ ಹೋಗಿದ್ದಾಗ ಅವರು ಒಂದು ಚಿಕ್ಕ ಇರುವೆಯನ್ನು ನೋಡುತ್ತಾರೆ. ಆ ಇರುವೆ ತನ್ಕಿಂತ ಭಾರವಾದ ಒಂದು ಗೋಧಿಯನ್ನು ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಇದನ್ನು ನೋಡಿದ ನೆಹರೂಜಿಯವರು ಬಹಳ ಆಶ್ಚರ್ಯದಿಂದ ಮೋತಿಲಾಲ್ ನೆಹರೂಜಿಯವರಿಗೆ ಕೇಳುತ್ತಾರೆ, ಅಪ್ಪ, ಈ ಇರುವೆ ಇಷ್ಟೊಂದು ಚಿಕ್ಕದಾಗಿದೆ, ತನ್ಕಿಂತ ಭಾರವಾದ ಗೋಧಿಯನ್ನು ಹೇಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ. ಆಗ ಮೋತಿಲಾಲ್ ನೆಹರೂಜಿಯವರು ಹೇಳುತ್ತಾರೆ, ಜವಾಹರ್ಲಾಲ್, ಇಟ್ಸ್ ನಾಟ್ ದ ಸೈಜ್ ದಟ್ ಮ್ಯಾಟರ್ಸ್, ಇಟ್ಸ್ ದ ಡೆಟರ್ಮಿನೇಷನ್ ಆ್ಯಂಡ್ ದ ಡೆಡಿಕೇಶನ್ ದಟ್ ಮೇಕ್ಸ್ ದ ಇಂಪಾಸಿಬಲ್ ಪಾಸಿಬಲ್ ಅಂತ. ಆ ಮಾತುಗಳು ನೆಹರೂಜಿಯವರ ಹೃದಯದಲ್ಲಿ ಇಡೀ ಪೂರ್ತಿ ಜೀವನ ಹಾಗೆ ಇರುತ್ತೆ. ಅವರು ಸಹ ತಮ್ಮ ಜೀವನವನ್ನು ಅದೇ ಸ್ಪಿರಿಟ್ ಜೊತೆ ಬೆಳೆಯುತ್ತಾರೆ. ಆ ಸ್ಪಿರಿಟ್ ಏನಂದ್ರೆ, ಟು ವರ್ಕ್ ಹಾರ್ಡ್, ಟು ಡ್ರೀಮ್ ಬಿಗ್ ಅಂಡ್ ಟು ಡೆಡಿಕೇಟ್ ಹಿಸ್ ಲೈಫ್ ಫಾರ್ ನೇಷನ್ ಬಿಲ್ಡಿಂಗ್. ನೆಹರೂಜಿಯವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ. ಯಾಕಂದ್ರೆ ಅವರಿಗೆ ಮಕ್ಕಳಲ್ಲಿ ನಮ್ಮ ಭಾರತ ದೇಶದ ಸ್ಟ್ರೆಂತ್ ಮತ್ತು ಹೋಪ್ ಕಂಡು ಬರುತ್ತಿತ್ತು. ಹಾಗಾಗಿ he always said that every child must have access to good education, good health care, safety, protection and a happy life ಅಂತ. ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಈ ಮಕ್ಕಳ ರೈಟ್ಸ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ಹೇಗಂದ್ರೆ ಥ್ರೂ ರೈಟ್ ಟು ಪ್ರೊಟೆಕ್ಷನ್, ರೈಟ್ ಟು ಎಡ್ಯುಕೇಶನ್, ರೈಟ್ ಟು ಲೈಫ್ ಅಂಡ್ ಎನ್ಶೋರಿಂಗ್ ದಟ್ ಎವ್ರಿ ಚೈಲ್ಡ್ ಹ್ಯಾಸ್ ಅ ಲೈಫ್ ಫುಲ್ ಆಫ್ ಡಿಗ್ನಿಟಿ ಅಂಡ್ ಆಪರ್ಚುನಿಟಿ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ರೈಟ್ಸ್ ಕೊಟ್ಟಿದೆ, ಆದ್ರೆ ರೈಟ್ಸ್ ಜೊತೆ ಡ್ಯೂಟೀಸ್ ಕೂಡ ಇರುತ್ತೆ. ನೀವ್ ಮಕ್ಕಳಾಗಿ ನಿಮ್ ಡ್ಯೂಟಿ ಏನಂದ್ರೆ ಟು ಲರ್ನ್ ಸಿನ್ಸಿಯರ್ಲಿ, ಟು ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ಟೀಚರ್ಸ್, ಟು ಪ್ರೊಟೆಕ್ಟ್ ಯುವರ್ ಎನ್ವಿರಾನ್ಮೆಂಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ to be kind to each other. So on this Children's Day, let's remember that you, the children, are not just the future of India, but the pride of our nation. ಮತ್ತು ನಾನು ನನ್ನ ಮಾತುಗಳನ್ನು APJ ಅಬ್ದುಲ್ ಕಲಾಂ ಅವರ ಮಾತುಗಳೊಂದಿಗೆ ಮುಗಿಸುತ್ತೇನೆ. ಪ್ರಾರ್ಥಿಸುವ ಮುನ್ನ ನಂಬು, ಮಾತನಾಡುವ ಮುನ್ನ ಯೋಚಿಸು, ಖರ್ಚು ಮಾಡುವ ಮುನ್ನ ಸಂಪಾದಿಸು, ಸಾಯುವ ಮುನ್ನ ಬದುಕು, ಅಸಾಧ್ಯವೆಂದು ಹಿಂದೆ ಸರಿಯುವ ಮುನ್ನ ಪ್ರಯತ್ನಿಸು, ಅಸಾಧ್ಯವೆಂದು ಹಿಂದೆ ಸರಿಯುವ ಮುನ್ನ ಪ್ರಯತ್ನಿಸು. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.